ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ಎಷ್ಟು 10 10 ನನಗೆ ಫಸ್ಟ್ನೇ ಆರ್ಡರ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ನನ್ನ ಯೂಟ್ಯೂಬಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೈಟು ಲೋಕ ನಾನು ತೋರಿಸ್ತೀನಿ ನಿಮಗೆ. ಬಾಯ್. ಹತ್ತಿ ಬ್ರೋ. ಈಗ ಫಸ್ಟ್ನೇ ಆರ್ಡ್ರ್ ಬಂದ್ಬಿಟ್ಟು 178 ರುಪೀಸ್. ನಿಮಗೆ ಅಲ್ಲಿ ಡ್ರಾಪು, ಅದಕ್ಕೆ ಇದನ್ನೇ ಯೂಟ್ಯೂಬ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು. ನೀವೆಲ್ಲೇ ಹೋಗಿ HP ಪೆಟ್ರೋಲ್ ಹಾಕ್ಸಿ, ಒಳ್ಳೆ ಮೈಲೇಜ್ ಬರುತ್ತೆ. ಇಲ್ಲೇ ಹಾಕ್ಬಿಡೋಣ ಬ್ರೋ. 180 ಹಾಕಿ. 180. ಸ್ಕ್ಯಾನರ್ ಬ್ರೋ, ಅದೇನು ಬ್ರೋ? ಆಯ್ತು ನೋಡಿ. HP ಇದೇ ಪೆಟ್ರೋಲ್ ಬಂಕಲ್ಲಿ ಮೈಲೇಜ್ ಬರೋದು ಸಾಕು. ನೀವೆಲ್ಲೋ ನಿಜ ಬೇಜಾರಾಗೋಗ್ಬಿಡುತ್ತೆ ಹಂಗೆ. ಇರ್ಲಿಲ್ಲ ಮುಂಚೆ ಮಿರರ್, ಇವಾಗ ಹಾಕ್ಸಿರೋದು. ಯಾಕೆ ಹೇಳಿ? ಏನಪ್ಪ ಹಿಂಗ್ ಹೊಡಿತಾಯ್ತು? ಮಿರರ್ ಮುಂಚೆ ಇರ್ಲಿಲ್ಲ, ಹಾಕ್ಸ್ದೆ. ಪೊಲೀಸ್ನವ್ರು ಹಿಡಿತಾರೆ ಅಂದ್ಬಿಟ್ಟು ಗಾಡಿಗೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. ಮಿರರ್ ಒಂದು ಇರ್ಲಿಲ್ಲ, ಅದನ್ನು ಹಾಕಿಸ್ಬಿಟ್ಟೆ. ನಿಮ್ಗೆ ಇಲ್ಲಿ ತಿಗಳ್ರಪಳ್ಳಿ ಇರೋರ್ಗೆ ಎಲ್ಲ ಗೊತ್ತಾಗುತ್ತೆ ಈ ರೋಡು. ಹೊಸ್ದಾಗಿ ನೋಡ್ತಿರೋರ್ಗೆ ಗೊತ್ತಾಗಲ್ಲ. ಅಯ್ಯೋ, ಎಷ್ಟು ಕತ್ಲೆ ಇದೆ ನೋಡಿ. ಕತ್ಲೆ ಅಂದ್ರೆ ಇನ್ನೊಂದು ಹೆಂಗ್ ಗೊತ್ತಾ, ಇಲ್ಲಿ ಗುಂಡಿಗಳು ತೋರಿಸ್ತೀನಿ ನೋಡಿ ಹೆಂಗೈತೆ. ನೋಡಿ, ಇದೊಂದಾ DK ಶಿವಕುಮಾರ್ ಗುಂಡಿ ಎಲ್ಲ ಮುಚ್ಚಿಸ್ತೀನಿ ಅಂತ ಹೇಳಿದ್ರು, ಒಂದು ಮುಚ್ಚಿಸ. ಏನು ಪಂಚರ್ ಆಗಿದೆಯಾ ಬ್ರೋ? ಪಂಚರಾ? ಇಲ್ಲ, ಪಂಚರ್ ಇಲ್ವ? ಅದು ಎಳ್ದಾಡ್ತೈತಲ್ಲ, ಯಾಕೋ ಎಳ್ದಾಡ್ತೈತೆ. ಹಂಗೆ ರೀ. ಓ, ಪಂಚರು ಬ್ರೋ. ಹತ್ತಿ ಅಲ್ಲೆಲ್ಲಾರು ಹಾಕ್ಸ್ಕೊಳಣ. ಓ, ಅದಕ್ಕೆ ಈ ಹಾಳಾದ ಗುಂಡಿಗಳು ನೋಡಿ. ಅಲ್ಲೊಂದು ಗುಂಡಿಗೆ ಬಿಟ್ಟೆ ಪಂಚರ್ ಆಗೋಗೈತೆ ಆಲ್ರೆಡಿ. ಫಸ್ಟ್ನೇ ದಿನಕ್ಕೆ ಏನು ಗುರು ನಿಂತು ಈ ಥರ ಅವಳಿ. ದೇವ್ರಣೆ, ಈ ಕಷ್ಟ ಯಾರಿಗೂ ಬರಬಾರ್ದು. ಈಗ ನೋಡಿ, ಈ ಹಾಳು ಮನೆ ರೋಡು, ಈ ಸರ್ಕಾರ ಏನು ಶಾರ್ಟ್ ನನಗೆ ಬಾಯಿಗೆ ಬರ್ತದೆ. ಈಗ ನೋಡಿ, ಲವಂಡಿ ಮಾಡಿ ಮಡಗಿರ ರೋಡ. ಅದೆಲ್ಲೋ ಹಾಕಿಸ್ಕತ್ತಪ್ಪ ಪಂಚರು. ಈಗ ಅದಕ್ಕೆ ಬೇರೆ 80 ಮಾಡಬೇಕಲ್ಲಪ್ಪ. ಶೇಟ್ ದುಡ್ದಿರೋದೇ ಇಲ್ಲಿ 130, ಅದ್ರಲ್ಲಿ ಬೇರೆ 80 ರೂಪಾಯಿ ಅಲ್ಲೇ ಇಕ್ಬೇಕು. ಹೌದು, ಪಂಚರ್ ಅಂಗಡಿ ಇವಾಗ ಎಲ್ಲಿ ಸಿಗುತ್ತೆ ಅಂತ. ಇನ್ನೇನು ಹಂಗೆ ಹೊಡೆಯೋದ್ರು ಟ್ಯೂಬ್ಲೆಸ್ ಅಲ್ವಾ ಅಂತ. ಇರೋಡಿ ಈ ರೋಡ್ಗಳ ಕಿತ್ತೋಗಿ ಕೂತಾವ ಹಂಗೆ. ಅಲ್ಲ ಗುರು, ನಮ್ಮ ಟ್ಯಾಕ್ಸ್ ದುಡ್ಡು ಇಷ್ಟೊತ್ತ ಕ್ಲೋಸ್ ಆಗಿರುತ್ತೆ ಬ್ರೋ. ಟೈರ್ ಶಾಪ್ ಎಲ್ಲ ಏರಿದೆಯಾ? ಏರಿರೋ ಪಂಚರ್ ಐತೆ.
ಬ್ರೋ ಪಂಚರ್ ಆಯ್ತಾ? ಹಾಂ, ಗೊತ್ತಿಲ್ವಾ? ಹಾಂ, ಯಾವ್ದ್ರಲ್ಲಿ ಆಗುತ್ತಲ್ಲ, ಐತಲ್ಲ. ಇದೆಲ್ಲಿದೆ? ಹೇಳ್ತಾಯ್ತಾ ಬ್ರೋ? ಅವರು ಆನ್ ಮಾಡು. ಹಾಂ, ಈ ಏರೇ ಗೊತ್ತಿಲ್ಲ ಇದರಲ್ಲಿ. ನಿಮ್ಮದು ಟ್ಯೂಬ್ಲೆಸ್ಸಾ ಟ್ಯೂಬಾ? ಹಂಗಾದ್ರೆ ಪರವಾಗಿಲ್ಲ. ಇಲ್ಲ, ಇದರಲ್ಲಿ ಏರೇ ಗೊತ್ತಿಲ್ಲ ಇದರಲ್ಲಿ. ಯಾದಕ್ಕೆ ಹಾಕಿದ್ರಾ? ಇದ್ರಲ್ಲಾದ್ರೆ ಏರ್ ಬರ್ಬೇಕು. ತಡ್ರಿ, ಇಲ್ಲ ಇದಕ್ಕೂ ಹೇಳ್ತಿಲ್ಲ. ಹಾಂ, ಐತಾ? ಇಲ್ಲ ಬಟನ್ ಲೆಸ್ಸು 3. ಇಲ್ಲ ಇವಾಗ ಹೇಳ್ತೈತಲ್ಲ. ಇಲ್ಲ ಬ್ರೋ, ಏರೇ ಗೊತ್ತಿಲ್ಲ. ಅದ್ರಲ್ಲಿ ಬತ್ತೈತಾ? ಹಾಂ, ಓಲಿ ಇದಕ್ಕಾದ್ರೆ ಹಿಡಿಯೋಣ ಅಂದರೆ ಇಲ್ಲ ಬ್ರೋ. ಅವ್ರೇನೋ ಜನ್ರೇಟರ್ ಆಫ್ ಮಾಡಿ ನಂಗೆ ಅವ್ರು ಯಾಕೋ ಏರೋ ಗೊತ್ತಿಲ್ಲ. ಥೂ, ನಮ್ಮನ್ನ ಹಾಕಿ ನನ್ನ ಟೈರು. ಅವನು ಎಲ್ಲಿ ಮಳೆ ಹೊಡ್ಕತ್ತೋ. ಇಲ್ಲ ಬ್ರೋ, ಏರು ಏನು ಇವು ಏರ ಗೊತ್ತಿಲ್ಲ. ಅವನೇನೋ ಕಾರನ್ನೇನಾರ ಇದು ಮಾಡುದ್ನ ಮಕ್ಕಿ ಕೊಡೋಟ್ರೆ. ಇಲ್ಲ ಬ್ರೋ, ಅಲ್ಲಿ ಮುಂದೆ ಮುಂದೆ ಆ ಬಂಕಲ್ಲಿ ಇಲ್ವಾ? ಪಂಚರ್ ಇದ್ದೀರ, ಪಂಚರ್ ಹಾಕ್ಸ್ಬೋದೈತೆ. ನಂದು ಹಿಂದ್ಗಡೆ ಪಂಚರ್ ಆಗ್ಬಿಟ್ಟೈತೆ. ಹತ್ತಿ ಬ್ರೋ. ಬೈಕಲ್ಲಿ ದೇವರಾಣೆಗೂ ಪಂಚರ್ ಆದರೆ ಗಾಡಿ ಹೆಂಗೆ ಹೊಡಿಬೇಕು ಅನ್ನೋದೇ ಗೊತ್ತಲ್ಲ. ನಮ್ಮ ಪಂಚರ್ ಯಾಕೆ ಗುರು ಆಯ್ತದೆ?
ಪರವಾಗಿಲ್ಲ, ಇವೆಲ್ಲ ಕಷ್ಟ ಅನುಭವಿಸ್ಬೇಕು, ಅವಾಗಲೇ ಬುದ್ಧಿ ಬರೋದು ನನಗೆ. ಹಂಗಂತ ಯಾವಾಗಲೂ ಸಂತೋಷವಾಗಿರೋಕ್ಕಾಗಲ್ಲ. ಸಮಸ್ಯೆಗಳು ಎಷ್ಟೇ ಬರಲಿ ತಾಡ್ದು ನಿಲ್ಲಿಸ್ತೀನಿ. ಐತಪ್ಪ ಹೇರು. ಬ್ರೋ ಪಂಚರ್ ಐತಾ? ಪಂಚರು ಇಲ್ಲ, ಏರು ಇಲ್ವಾ? ಹೌದಾ, ಪಂಚರ್ ಆಗ್ಬಿಟ್ಟೈತಿ ಇಂದೋದು, ಅದಕ್ಕೆ. ಇಲ್ಲೂ ಇಲ್ಲ. ಇವ್ರದ್ದು ಪೆಟ್ರೋಲ್ ಖಾಲಿ ಆಗಿರೋ ಚಿಂತೆ, ನಂದು ಪಂಚರ್ ಆಗಿರೋ ಚಿಂತೆ. ಇವಾಗ ಯಾವ ಸಿಗ್ತಾವ ಗುರು? ಇನ್ನೇನು ಮಾಡಲಿ, ನಮ್ಮ ಫ್ರೆಂಡ್ ಗಾಡಿನೇ ಇಸ್ಕೊಂಡು ಹೋಗೋಣ ಅಂತ ಇದ್ದೆ. ಹಂಗೂ ಅಂದ್ಕೊಂಡೆ, ಹಳ್ದಲ್ಲೆಲ್ಲ ಕೆಳಗಡೆ ಪುಟ್ರಷ್ಟು ಹೊಡೆಯೋದು ಗುರು. ಮುಂದ್ಗಡೆ ಪೆಟ್ರೋಲ್ ಬಂಕಲ್ಲಿ ಐತಾ, ಅಲ್ಲಿ ಕ್ಲೋಸ್ ಆಗಿದ್ರೆ ನನ್ನ ಕತೆ ಮುಗೀತು. ಇದು ಹೆಣ್ಣು ಮಾಡ್ಬಿಟ್ಟು ಸೀದಾ ಮನೆಗೆ ಹೋಯ್ತಾ ಇರೋದಷ್ಟೇ. ಬ್ರೋ ಹಂಗೆ ಸುತ್ತ ನೋಡಿ ಪಂಚರು, ಅಂದರೆ ಸುತ್ತ ನೋಡಿ ಪಂಚರ್ ಏನಾರು. ಇಲ್ಲಿ ಪೆಟ್ರೋಲ್ ಪಂಪ್ ಏರಿಲ್ಲ. ಇಲ್ಲ, ಇದು ಆಫ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ನೈಟಲ್ಲಿ ಆಫ್ ಮಾಡಿಬಿಡ್ತಾರೆ ಬ್ರೋ. ಈ ಪೆಟ್ರೋಲ್ ಬಂಕಲ್ಲಿ ರೂಲ್ಸ್ ಇರೋದು 24 ಅವರ್ ಇದ್ದರೆ ಏರ್ ಆರಾಮಾಗಿ ಅವರು ಫ್ರೀಯಾಗಿ ಕೊಡಬೇಕು. ಈ ನನ್ನ ಮಕ್ಕಳು 24x7 ಆನ್ ಮಾಡ್ಕೊಂಡಿರ್ತಾರೆ, ಒಂದು ಏರ್ ಕೊಡೋಲ್ಲ. ಅಣ್ಣ ದಯವಿಟ್ಟು ಹೊಂಟೋಗೋಣ. ಸಿಗ್ನಲ್ ಬರ್ತದೆ ಬ್ರೋ, ಲೆಫ್ಟ್ ತಗೋಬೇಕಾಯ್ತು. ಮುಂದೆ ಲೆಫ್ಟ್ ತಗೋಬೇಕಾಯ್ತು ಅಲ್ಲಿ. ಇಲ್ಲಿ ಹೋಯ್ತದ? ಅಲ್ಲಿ ಮುಂದೆ ಲೆಫ್ಟ್ ತಗೊಡ್ಬೇಕಾಯ್ತು. ಹಿಂಗೆ ಹೊಂಟ್ಬಿಡೋಣ. ಶೆಟ್, ನಾನೇನೇನೋ ಟಾರ್ಗೆಟ್ ಮಾಡಿಕೊಂಬಂದೆ, ಇಲ್ಲೇನೋ ಆಗೋಯ್ತು. ಹೊಡಿಬೋದು, ಏನಾಗಲ್ಲ. 2 ಪ್ಲೇಸಲ್ಲಿ ರಿಮ್ಗಳು ಬೆಂಡಾಗ್ಬಿಡ್ತವೆ, ಅದೇ ಬೇಜಾರು. ರಿಮ್ಮು ಪೆಟ್ರೋಲು ಕುಡಿತವೆ. ಮನೆ ಹತ್ರನೇ ಗೊತ್ತಾಗಿದ್ರೆ ದಯವಿಟ್ಟು, ನಾನು ಹಂಗೆ ಪಂಚರ್ ಸೆಟ್ಟೇ ಇತ್ತು ನನ್ನ ಹತ್ರ, ಹಾಕಿಸ್ಕೊಂಡು ಬೇಕಾದ್ರೆ ಏರ್ ಹಿಡ್ಕೊಬೋದಾಯ್ತು. ನೋಡಿ, ಇಷ್ಟು ಎಕ್ಸೆಲೇಟರ್ ಕೊಟ್ಟಿರೋದು, ಮುಂದೆ ಹೊಂಟೋಗಿರೋದು. ಅಂತೂ ಇಂತೂ ಮಹಾಲಕ್ಷ್ಮಿ ಲೇಔಟ್ ಹತ್ರ ಬಂದು, ಇಲ್ಲಿ ಇರುತ್ತಾ ರಿವರ್ಸೇ ಹೊಂಟ. ಈ ವಣ್ಯಾಕೆ ಲಾರಿ ಹಿಂಗಾಟ ನಿಲ್ಸ್ಕೊಂಡೈತಿ, ಹಿಂಗೆ ಹೊಂಟೋಗ್ಬಿಡೋಣ. ಓ ಐತೆ, ಪರವಾಗಿಲ್ಲ. ಪಂಚರ್ ಬ್ರೋ, ಪಂಚರು.
ಬ್ರೋ ಒಂದು ಟೈರ್ ಎಷ್ಟು ಪಂಚರ್ ಹಾಕ್ಬೋದು ಅಂದಾಜು? ಹಾಂ, 20? ಈ ಮಳೆನಾ ಬ್ರೋ? ಮೋಸ್ಟ್ಲಿ ಅಂದರೆ ಮೊನ್ನೆ ಹಾಕ್ಸಿದ್ದೆ ಮೋಸ್ಟ್ಲಿ ಅದೇ ಬಿಟ್ಕೊಂಡಿರ್ಬೇಕು ಅಂತ. ಬ್ರೋ ಗುಂಡಿ ಒಳಗಡೆನೂ ಆಯ್ತವಾ? ಗುಂಡಿ ಇದ್ದಾಗಲೂ ಆಯ್ತವಾ? ದೇವ್ರೆ ಒಂದು ಆಗಿದ್ರೆ ಸಾಕು. HK ವ್ಯಾಡ. ಹೇಳ್ದೆ ಸ್ಕೂಲ್ ಡ್ರೈವರ್ ಬ್ರೇಕ್ ಇಟ್ಕೊಳ್ಳ. ಅಂದರೆ ಸವಿತಾ ಆಗುತ್ತಾ ಬ್ರೋ ಅದು? ಬ್ರೋ 38 ಹಿಡಿದ್ರಾ? 38 ಹಿಡಿದ್ರಾ? ಆಯ್ತಾ? ಎಷ್ಟು? 100? 80 ಮಾಡ್ಕೊಳ್ಳಿ ಬ್ರೋ, 80 ಮಾಡ್ಕೊಳ್ಳಿ. ಹಾಕೊಳ್ಳಿ ಬ್ರೋ, 80 ಹಾಕ್ಬಿಟ್ರಿ. ಹೆಂಗೆ 80 ಹಾಕ್ಬಿಟ್ರು? 80 ಹಾಕೋಣ. ಹಾಂ ಅಣ್ಣ, ಮೀಶೋದಲ್ಲಿ ನಂದು ಕಿಟ್ ಐತಣ್ಣ, ಮನೇಲೈತೆ. ಅಲ್ಲ, 120 ರೂಪಾಯಿ ಫುಲ್ ಕಿಟ್ಟೆ ಬತ್ತೈತೆ. ಅಲ್ಲ, ಮಂತನೇ ಇತ್ತಲ್ಲ, ನಾ ಇಲ್ಲಿ ಆಗಿತ್ತು ಪಂಚರು. ಇನ್ನೊಂದ್ಸಲ ಬಂದಾಗ ಇಲ್ಲೇ ಆಗ್ತೀನಿ ಬಿಡಿ. ನನ್ನ ಮಗ ಒಂದು ಹಿಂಗೆ ಹಾಕಿ ಹಿಂಗೆ ತೆಗಿಯೋಕ್ಕೆ ನಾನು 100 ರೂಪಾಯಿ ಅಂತೆ. ಎಲ್ಲರೂ ಕೆಲಸ ಆದಾಗ ಹಿಂಗೆಲ್ಲ ಹೇಳೋದು ನಂತರನೇ.
ಆಹಾ ಈ ಗಾಡಿ ಓಡ್ಸೋಕ್ಕೆ ಯಪ್ಪ ನಾನು ಇವತ್ತು ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೂ ಪಂಚರ್ ಹಾಕಾಯ್ತು. ಇವತ್ತು ಬೆಳಿಗ್ಗೆ 6 ಗಂಟೆ ತನಕ ನಿಮಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ತೋರಿಸ್ತೀನಿ. ಚಾಲೆಂಜಲ್ಲಿ ಹೆಂಗೆ ಗೊತ್ತಾ, ನನಗೇನಾದರೂ ಆಗ್ಬೋದು, ಬೈಕಿಗೆ ಏನಾದರೂ ಆಗ್ಬೋದು. ಇವತ್ತು ಅಮಾಸೆ ಬೇರೆ, ನಿಮಗೆ ಚಾಲೆಂಜ್ ಮಾಡಿ ತೋರಿಸ್ತೀನಿ ಏನು ಅಂತ. ಇವತ್ತಿನ ಬೆಳಿಗ್ಗೆ 6 ಗಂಟೆವರೆಗೂ ಎಷ್ಟಾರ ಲಾಸ್ ಆಗಲಿ ಅದು ನಾನು ನೋ ಪ್ರಾಬ್ಲಮ್. ಯಾಕೆ ಹೇಳಿ, ಈ ಥರ ಸೋಲುಗಳನ್ನ ಎದುರಿಸ್ಕೊಂಡು ಬಂದಿರೋ ನಾನು. ಬನ್ನಿ, ಇದು ಯಶವಂತಪುರ ರೈಲ್ವೆ ಸ್ಟೇಷನ್. ಇದು ನೋಡಿ, ಆಲ್ಮೋಸ್ಟು ಇಲ್ಲಿ ಗೊರಗುಂಟೆಪಾಳ್ಯ ಈ ಕಡೆಯಿಂದ ಬಸ್ಸನ್ನು ಈ ಕಡೆಗೆ ಹೆಂಗೆ ಒಯ್ತಾ ಇದೀವಿ ನೋಡಿ. ಈ ಕಡೆಗೆ ಅದೇ ಒಂದು ಇಲ್ಲ. ಲೊಕೇಶನ್ ಹಿಂಗೆ ತೋರಿಸ್ತಿದೆ, ಮೇಲ್ಗಡೆ ಹೋಗು ಅಂತ. ಸದ್ಯ ನನ್ನ ಪುಣ್ಯ 2 ಆಯ್ತವೆ ಅಂತ ಅಂದ್ಕೊಂಡೆ, ಆದರೂ 80 ರೂಪಾಯಿ ಜಾಸ್ತಿ ಆಯ್ತು ಗುರು. ಆ ಕಿಟ್ಟೆ ದೇವರಾಣೆಗೂ 220 ರೂಪಾಯಿ ಕಿಟ್ಟು, ಅದರಲ್ಲಿ 10 ಪಂಚರ್ ಕೊಡ್ತಾರೆ. 10 ಪಂಚರ್ ಕೊಡ್ತಾನೆ. ಅದರಲ್ಲಿ 8 × 10 800 ರೂಪಾಯಿ ಅಂದರೆ 80 ರೂಪಾಯಿ ಒಂದು ಪಂಚರು. ಅಬ್ಬಾ ನೋಡಿ, ಈಗ ನಿಮ್ಮ ಮುಂದೆ ಒಂದು ಪಂಚರ್ ಹಾಕಿಸ್ದೆ, ಒಂದು ಪಂಚರ್ಗೆ 80 ರೂಪಾಯಿ 100 ರೂಪಾಯಿ ಹೇಳ್ದ. ಬೇರೆಯವರಾದರೆ 100 ರೂಪಾಯಿ ಕೊಟ್ಟಿರೋರು. ದಿನಕ್ಕೆ 80 × 20 ಪಂಚರ್ ಬಂದರೆ 8 ಅಯ್ಯೋಯ್ಯಪ್ಪ, ಇಷ್ಟೊಂದಾ? ಹ್ಞೂ ಗುರು, 800 1600 ಆಯ್ತು. 20 ಗಾಡಿ ಬಂದೇ ಬರ್ತವೆ. 1600 80 ರೂಪಾಯಿ ಹಂಗೆ ಲೆಕ್ಕ ಹಾಕಿರೋದು. 1600 ಒಂದು ಮೀಶೋ ಇಲ್ಲ ಫ್ಲಿಪ್ಕಾರ್ಟಲ್ಲಿ 10 ಪಂಚರ್ ಕೊಡ್ತಾನೆ. ಇಲ್ಲ 15 ಪಂಚರ್ 280 300 ರೂಪಾಯಿ. 300 ರೂಪಾಯಿಗೆ 1200 ರೂಪಾಯಿ ಲಾಭ. ನೋಡಿ, ಹಂಗೆಲ್ಲ ಪ್ಲಾನ್ ಮಾಡ್ಬೋದು. ಪಂಡಿತ್ ದೀನ್ ದಯಾಳ್ ಅವರ ಮೇಲ್ಸೇತುವೆ. ಇದೇ ಯಶವಂತಪುರ ಬಸ್ ಸ್ಟಾಪ್. ಇಂಥ ಟರ್ನಿಂಗಲ್ಲಿ ಗಾಡಿ ಓಡ್ಸೋಕೆ ಒಂಥರ ಮಜಾ ಕೊಟ್ಟಿತ್ತಲ್ಲಪ್ಪ ಪಂಚರ್ ಮಾಡಿ ಇವತ್ತು ನೈಟು. ಅದು 0 ಕಾಸ್ಟಲ್ಲಿ ಓಡಿಸ್ತಾ ಇರೋದಪ್ಪ. ನನ್ನ ಹತ್ರ 1 ರೂಪಾಯಿ ಇಲ್ಲ. ನನ್ನ ಹತ್ರ ಇವತ್ತು ಬೆಂಗಳೂರಲ್ಲಿ 1 ರೂಪಾಯಿ ತಂದಿಲ್ಲ. 180 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. 180 ರೂಪಾಯಿಗೆ ಹೆಂಗೆಲ್ಲ ಏನೇನು ಮಾಡ್ಬೋದು ಅಂತ ನಿಮಗೊಂದು ಚಾಲೆಂಜ ನಿಮ್ಗೆ ವಿಡಿಯೋ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಮ್ಮ ಪೊಲೀಸ್ನವರು ಹೆಂಗೆ ಚೆಕ್ ಮಾಡ್ತಾವ್ರೆ ಎಣ್ಣೆ ಹೊಡೆದಾರೋ ಇಲ್ವಾ ಅಂತ. ಪಾಪ ಈ ಮೇಡಮು ಕೆಲಸ ಮಾಡ್ತಾವ್ರೆ. ಅದು ನೈಟ್ ಶಿಫ್ಟಲ್ಲಿ 11 ಗಂಟೆ. ಅಪ್ಪ, ಆದರೆ ಏನು ಹೇಳಿ, ಹೆಣ್ಮಕ್ಳದ್ದು ಅವ್ರದ್ದು ಜೀವನ ಕಷ್ಟ. ನಾವು ಎಣ್ಣೆನೇ ಕುಡಿಯಲ್ಲ, ಅಭ್ಯಾಸನೇ ಇಲ್ಲ. ಪಾಪ ಅವ್ರು ಎಣ್ಣೆ ಹೊಡೆದಾನ ಇಲ್ವ ಅಂತ ಚೆಕ್ ಮಾಡ್ತಾರೆ. ಬಟ್ ಅವ್ರು ಚೆಕ್ ಮಾಡೋದೇನಿಲ್ಲ, ಒಳ್ಳೆ ಅಭಿಪ್ರಾಯನೇ ಚೆಕ್ ಮಾಡೋದು. ಯಾಕಂದರೆ ಪೊಲೀಸ್ ಅಂದಮೇಲೆ ಎಲ್ಲ ಚೆಕ್ ಮಾಡಲೇಬೇಕು. ನೈಟ್ ಟೈಮ್ ಅಲ್ವಾ, ಎಣ್ಣೆ ಹೊಡೆದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಈ ಮಿರರ್ಗಳು ಹಾಕ್ಸ್ಬಿಟ್ಟು ಆ ಕಡೆ ಈ ಕಡೆ ಕಣ್ಣು ಹೊಡಿತವ್ರು. ಈ ಕ್ಯಾಮ್ರಾದಲ್ಲಿ ಕಾಣ್ತಾ ಇತ್ತಿಲ್ವೋ ಗೊತ್ತಿಲ್ಲ.
ನೈಟ್ ಹೊತ್ತು ನನಗೊಂದು ಏನು ಇಷ್ಟ ಗೊತ್ತಾ, ನೈಟ್ ಹೊತ್ತು ಗಾಡಿ ಓಡಿಸೋದು ಸಖತ್ ಇಷ್ಟ ನನಗೆ. ಅವಾಗ್ಲಿಂದನೂ ಅಷ್ಟೇ, ಕಾರ್ ಆಗಲಿ ಬೈಕ್ ಆಗಲಿ ಎಲ್ಲ ಓಡಿಸೋದು ಇಷ್ಟ ಒಂಥರ. 1 ಕಿಲೋಮೀಟ್ರ್ ಐತೆ ಡ್ರಾಪು.